ಗಮನಕ್ಕೆ ತರ್ತಾ ಇದ್ದೀನಿ. ಈಗ ಒಂದು ವಿದ್ಯಾರ್ಥಿನಿಯರು ಕುಳಿತುಕೊಂಡ ಆದ್ಮೇಲೆ ತಮ್ಮ ಪಾದರಕ್ಷೆಗಳನ್ನು ವೇದಿಕೆ ಮೇಲೆ ಉಪಸ್ಥಿತರಿದ್ದು ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂತಹ ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳ ಪಾದಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಅವರಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನ ನಾನು ಕೋರ್ತೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮದ ಯಶಸ್ಸಿಗೆ ಪರಮ ಪೂಜ್ಯ ಗುರುಗಳ ಜೊತೆಗೆ ಹೆಗಲಿಗೆ ಕೊಟ್ಟು ಶ್ರಮಿಸಿರುವಂತಹ ಈ ಜಿಲ್ಲೆಯ ಜ್ಞಾನ ಯೋಗಾಶ್ರಮದ ಪರಮ ಪೂಜ್ಯ ಶ್ರೀ ಬಸವಲಿಂಗ ಮಹಾಸ್ವಾಮಿಗಳ ಪಾದಗಳಲ್ಲೂ ಕೂಡ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಭಕ್ತಿಪೂರ್ವಕವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನು ನಾನು ಕೋರ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಕಾಕಂಡಕಿಯ ಗುರುದೇವಾಶ್ರಮದ ಪರಮ ಪೂಜ್ಯ ಶಿವಯೋಗೇಶ್ವರ ಮಹಾಸ್ವಾಮಿಗಳಿಗೂ ಕೂಡ ನಾನು ಭಕ್ತಿಪೂರ್ವಕ ಸ್ವಾಗತವನ್ನ ಕೋರ್ತೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗುರುಗಳಿಗೆ ಭಕ್ತಿಪೂರ್ವಕವಾಗಿ ಸ್ವಾಗತವನ್ನು ಕೋರ್ತಾ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ವಿದ್ಯಾಭಾರತೀಯ ಈ ರಾಜ್ಯದ ಅಧ್ಯಕ್ಷರು ಆಗಿರುವಂತಹ ಹಿರಿಯರು ಮಾರ್ಗದರ್ಶಕರಾಗಿರುವಂತಹ ಪರಮೇಶ್ವರ ಹೆಗಡೆ ಅವರಿಗೆ ಕೂಡ ನಾನು ಹಾರ್ದಿಕ ಸ್ವಾಗತವನ್ನು ಕೋರ್ತೇನೆ. ಇನ್ನೋರ್ವ ಕರ್ನಾಟಕ ಸಹಕಾರಿ ರತ್ನ ಪ್ರಶಸ್ತಿ ಪುರಸ್ಕರ್ತರು ಮಾನ್ಯ ಶ್ರೀ GN ಹೆಗಡೆ ಹಿರೇಸರ್ ಅವರಿಗೂ ಕೂಡ ನಾನು ಹಾರ್ದಿಕವಾಗಿರುವಂತಹ ಸ್ವಾಗತವನ್ನ ಕೋರ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಈ ಕಾರ್ಯಕ್ರಮಕ್ಕಾಗಿ ಸಾಕಷ್ಟು ಶ್ರಮ ವಹಿಸಿರುವಂತಹ ಗಣ್ಯ ವರ್ತಕರು, ಸಾಮಾಜಿಕ ಕಾರ್ಯಕರ್ತರು, ಈ ಒಂದು ಸ್ವಾಗತ ಸಮಿತಿಯ ಗೌರವಾಧ್ಯಕ್ಷರಾಗಿರುವಂತಹ ಹಿರಿಯಣ್ಣ ಅರುಣ್ ಸೊಲ್ಲಾಪುರಕರ್ ಅವರಿಗೂ ಕೂಡ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತೇನೆ. ಈ ವೇದಿಕೆ ಸಮಿತಿ ಅಧ್ಯಕ್ಷರಾಗಿ ಸಾಕಷ್ಟು ಶ್ರಮ ವಹಿಸಿರುವಂತಹ ಯಶಸ್ಸಿಗೆ ಶ್ರಮ ವಹಿಸಿರುವಂತಹ ಮಾನ್ಯ ಉಮೇಶ್ ಕಾರಜೋಳ ಅವರು ಕೂಡ ಹಾರ್ದಿಕವಾಗಿರುವಂತಹ ಸ್ವಾಗತವನ್ನು ಕೋರ್ತೇನೆ. ವೇದಿಕೆಯಲ್ಲಿ ಉಪಸ್ಥಿತರಿಂದ ಗುರುಭ್ಯೋ ಗುರುಪಾದುಕಾಭ್ಯೋ ನಮಃ ಪರೇಭ್ಯಃ ಪರಪಾದುಕಾಭ್ಯಃ ಆಚಾರ್ಯ ಸಿದ್ದೇಶ್ವರ ಪಾದುಕಾಭ್ಯೋ ನಮೋಸ್ತು ಲಕ್ಷ್ಮೀಪತಿ ಪಾದುಕಾಭ್ಯಃ ಇದಂ ಫಲಂ ಮಯಾ ದೇವಾ ಸ್ಥಾಪಿತಂ ಪುರತಸ್ತವ ತೇನ ಮೇ ಸಫಲಾವಾಪ್ತಿರ್ಭವೇತ್ ಜನ್ಮನಿ ಜನ್ಮನಿ. ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ವಿನಂತಿ. ಸಾಕಷ್ಟು ವಿದ್ಯಾರ್ಥಿ ನಿಂತುಕೊಂಡಿದ್ದಾರೆ ಹಿಂದೆ, ಅವ್ರಿಗೆಲ್ಲ ಕೂತ್ಕೊಳ್ಳಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗಿ ಈ ವೇದಿಕೆ ಮೂಲಕ ವಿನಂತಿಯನ್ನು ಮಾಡ್ಕೋತಾ ಇದ್ದೀವಿ. ನಮ್ಮೆಲ್ಲ ಸ್ವಯಂ ಸೇವಕರು ತಕ್ಷಣ ಆ ಕಡೆ ಗಮನ ಹರಿಸಬೇಕು. दीप ब्रह्मरूपस्त्वं ज्योतिषा प्रभर सर्वार्थश्च प्रयच्छ मे सर्वार्थश्च प्रयच्छ मे सर्वार्थश्च प्रयच्छ मे सर्वार्थश्च प्रयच्छ मे रक्षस्तु रत्नावतारथे शुभाः अग्निभ्यादसो विद्युतो दधस्यो यथा ಹೊರಗಿನ ಎಲ್ಲ ಸೌಂದರ್ಯಗಳಿಗಿಂತ ಅತ್ಯಂತ ಮುಖ್ಯವಾದ್ದು ಇದಕ್ಕೆ ಜೀವಂತ ನಿದರ್ಶನ ಆಗಿದ್ದರು ಸಿದ್ದೇಶ್ವರ ಸ್ವಾಮಿಗಳು. ಹಾಗಾಗ್ಲೇ ಅವರ ಬಗ್ಗೆ ಇಂದು ಕೂಡ ಅಂಥ ಒಂದು ಜನಪ್ರಿಯತೆ. ಈಶ್ವರನ ಭಗವದ್ಗೀತಾ ಅಭಿಯಾನ ವಿಜಯಪುರ ಜಿಲ್ಲೆಯಲ್ಲಿ
ಅನೇಕ ಐತಿಹಾಸಿಕ ದಾಖಲೆಗಳನ್ನು ಸ್ಥಾಪನೆ ಮಾಡಿದೆ. 3 ಸುಂದರವಾದ ಕಾರ್ಯಕ್ರಮಗಳು, ಕಾರ್ಯಾಗಾರಗಳು. ಬಹುಶಃ ಇದರ ಬಗ್ಗೆ ವಿಸ್ತೃತ ವರದಿಯನ್ನು ಆಮೇಲೆ ಶ್ರೀ ಚಂದ್ರಶೇಖರ್ ಕಬಟಿಕರ್ ನಮಗೆ ನೀಡಲಿಕ್ಕಿದ್ದಾರೆ. ಭಗವದ್ಗೀತೆ ಸಾಮಾಜಿಕ ಸಾಮರಸ್ಯ ಅನ್ನೋ ಒಂದು ಕಾರ್ಯಕ್ರಮ, ಭಗವದ್ಗೀತೆ ಆಯುರ್ವೇದ ಅನ್ನುವಂಥ ಒಂದು ಕಾರ್ಯಕ್ರಮ, ಭಗವದ್ಗೀತೆ ಮತ್ತು ಕಾನೂನು ಅಂತಕ್ಕಂಥ ಒಂದು ಕಾರ್ಯಕ್ರಮ ನ್ಯಾಯಾಲಯದಲ್ಲಿ ನಡೆದಿದೆ. ಹಾಗೆ ಎಂದೆಂದೂ ಆಗ ದೊಡ್ಡ ಆಗ್ತಲ್ಲ ಅಂತಂದ್ರೆ ದೊಡ್ಡ ಸಂಖ್ಯೆಯಲ್ಲಿ ಕಾರ್ಯಕರ್ತರು ಮನೆಗಳಿಗೆ ಭೇಟಿ ನೀಡಿ ಕರಪತ್ರ ಭಗವದ್ಗೀತೆ ಕೊಟ್ಟು ಬಂದಿದ್ದಾರೆ ಮತ್ತು ಭಗವದ್ಗೀತೆಯ ಶ್ಲೋಕವನ್ನು ಸ್ಟಿಕರನ್ನ ಅಂಟು ಚೀಟಿಯನ್ನು ಅಂಟಿಸಿ ಬಂದಿದ್ದಾರೆ. ಉಮೇಶ್ ಕಾರಜೋಳ ಅವರು ಸಮಿತಿಯ ಅಧ್ಯಕ್ಷರು 15,000 ಭಗವದ್ಗೀತೆ ಪುಸ್ತಕಗಳನ್ನು ಉಚಿತವಾಗಿ ವಿತರಣೆ ಮಾಡಿದ್ದಾರೆ. ಈ ರೀತಿ ಮನೆಗಳಿಗೆ ಈ ಶ್ಲೋಕದಲ್ಲಿ ಭೇಟಿ ಅನೇಕ ಸಾವಿರ ಮನೆಗಳಿಗೆ ಕಾರ್ಯಕರ್ತರು ಸ್ವತಃ ಹೋಗಿ ಬಂದಿದ್ದಾರೆ. ಆಮೇಲೆ ಪುಸ್ತಕ ಕೊಟ್ಟು ಬಂದಿದ್ದಾರೆ. ಉಚಿತವಾಗಿ ಪುಸ್ತಕ ವಿತರಣೆ ಶ್ಲೋಕಮಾನದಲ್ಲಾಗಿದೆ. ಇವೆಲ್ಲವೂ ಕೂಡ ವಿಜಯಪುರ ಜಿಲ್ಲೆಯ ನಿನ್ನವರೆಗೆ ಕೂಡ ಶಾಲೆಗಳಿಗೆ ಹೋಗ್ತಾ ಇದ್ದವು. ಇನ್ನು ಅವರ ಬೇಡಿಕೆ ಮುಗಿಸ್ಲಿಕ್ಕೆ ಆಗಲಿಲ್ಲ ನಮಗೆ. ಅಷ್ಟು ಇಲ್ಲಿ ಭಗವದ್ಗೀತೆಯ ಪಠಣದ ಬಗ್ಗೆ ಶಾಲೆಗಳ ಒಂದು ಆಡಳಿತ ಮಂಡಳಿಯವರು ಆಸಕ್ತಿ ವಹಿಸಿದ್ದಾರೆ. ಹೆಚ್ಚು ಶಾಲೆ ಮಕ್ಕಳು ಇಲ್ಲಿ ಬಂದಿದ್ದಾರೆ. ಭಗವದ್ಗೀತೆಯ ಪ್ರಾರಂಭ ನಿಮ್ಮ ಶಾಲೆಯಲ್ಲಿ ಆಯ್ತು, ಮುಂದುವರಿಕೆ ಆಗಬೇಕು. ನಿರಂತರ ಮುಂದುವರಿಕೆ ಆದ್ರೆ ಮಾತ್ರವೇ ಚಂದ. ದಿನಾಲು ಪ್ರಾರ್ಥನೆ ವೇಳೆಯಲ್ಲಿ ಅಥವಾ ವಾರಕ್ಕೊಂದು ನೈತಿಕ ಶಿಕ್ಷಣದ ವೇಳೆಯಲ್ಲಿ ಯಾವುದಾದ್ರೂ ಒಂದು ರೀತಿಯಲ್ಲಿ ಅದು ನಿಮ್ಮ ಶಾಲೆಗಳ ಮುಂದುವರಿಯಲಿ. ಈ ಒಂದು ಸುಂದರವಾದ ಕಾರ್ಯಕ್ರಮ ಸಾಯಂಕಾಲ ತಕ್ಕ ನಡೀತದೆ. ಗೀತಾ ಉತ್ಸವ ನಿಮ್ಮೆಲ್ಲರ ಪೂರ್ಣ ಭಾಗವಹಿಸುವ ಎಂಬುಗೆ ಅರ್ಥಪೂರ್ಣ ನೆರವೇರಲಿ ಅಂತ ಹಾರೈಸಿ ಪ್ರಸ್ತಾವನೆಗೆ ವಿರಾಮ ಇಡ್ತೇನೆ. ಅಂತಂದ್ರೆ ಪ್ರತಿದಿನ ಪವಿತ್ರವಾದ ಗೀತಾ ಏನು ಶ್ಲೋಕಗಳಿದಾವ ಅದನ್ನು ನೀವೇ ಹೇಳಬೇಕು. ಮನೆಯಲ್ಲಿ ಸಾತ್ಪದ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. 9ನೇ ಅಧ್ಯಾಯವನ್ನು ಹೇಳುವಂತ ಕಾರ್ಯ ಮಾಡಿದ್ದು ನಮ್ಮ ಶ್ರವಣದಲ್ಲಿ ಪೂಜ್ಯರಿಗೆ ನಾನು ಅತ್ಯಂತ ಭಕ್ತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇನೆ. ಇವತ್ತು ಈ ಅಭಿಯಾನದ ಉದ್ದೇಶ ಏನಂದ್ರೆ ಗೊತ್ತಲ್ಲಿ ಭಗವದ್ಗೀತೆ ನಮಗೆ ಏನಕ್ಕೆ ಕಲಿಸ್ತದೆ ಅಂದ್ರೆ ಭಕ್ತಿಯನ್ನು ಕಲಿಸ್ತಾ ಇದೆ. ತಾಯಿ ತಂದೆ ಮೇಲೆ ಭಕ್ತಿಯನ್ನು ಕಲಿಸ್ತದೆ, ದೇಶ ಭಕ್ತಿಯನ್ನು ಕಲಿಸ್ತದೆ, ಆಚಾರ ವಿಚಾರವನ್ನು ಕಲಿಸ್ತದೆ. ಆ ಎಲ್ಲ ವೈರಾಗ್ಯ, ಕರ್ತವ್ಯ, ಆಚಾರ ವಿಚಾರ ಎಲ್ಲವನ್ನು ಒಳಗೊಂಡು ಶ್ರೀಕೃಷ್ಣ ಪರಮಾತ್ಮ ಒಬ್ಬ ಅರ್ಜುನನ್ನ ಕುರಿತು ಇಡೀ ದೇಶಕ್ಕೆ ಉಪದೇಶ ಮಾಡಿದಂಥದ್ದಾದ್ರೆ ಅದು ಭಗವದ್ಗೀತೆ ಅನ್ನುವಂಥದ್ದು ಇವತ್ತು ನಾವು ತಿಳ್ಕೋಬೇಕಾಗಿದೆ. ಆ ಒಂದು ವಿಚಾರದಲ್ಲಿ ಇವತ್ತ ಭಕ್ತಿ ಇದೆ, ಜ್ಞಾನ ಇದೆ, ವೈರಾಗ್ಯವಿದೆ, ಕರ್ತವ್ಯ ಇದೆ. ಇಲ್ಲಿ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯದಲ್ಲಿ ಅರ್ಜುನನಿಗೆ ನನ್ನವರನ್ನಂತ ಮೋಹ ಆವರಿಸಿದಾಗ ಆ ಮೋಹವನ್ನು ತೊಳಿಲಿಕ್ಕೆ ಕೃಷ್ಣ ಪರಮಾತ್ಮ ಉಪದೇಶ ಮಾಡಬೇಕಾಯ್ತು. ಅಲ್ಲಿ ಒಂದೇ ಹೇಳ್ತಾನೆ ಕೃಷ್ಣ ಪರಮಾತ್ಮ ಅರ್ಜುನಿಗೆ ಏನಂದ್ರೆ ನೀನು ಪುನಃ ಭೂತಗ್ರಾಮಮಿದಂ ಕೃತ್ಸ್ನಂ ಅವಶಂ ಪ್ರಕೃತೆ ನ ಚ ಮಾಂ ತಾನಿ ಪಿತಾಹಮಸ್ಯ ಜಗತೋ ಮಾತಾ ಧಾತಾ ಪಿತಾಮಹಃ ವೇದಂ ಪವಿತ್ರಮೋಂಕಾರ ಋಕ್ಸಾಮಯ ಜುರೇ ಮಾ ಭೂತ ಭಾವನಾ ಯಥಾಕಾಶಸ್ಥಿತೋ ನಿತ್ಯಂ ವಾಯುಃ ಸರ್ವತ್ರ ಗೋ ಮಹಾನ್ ತಥಾ ಸರ್ವಾಣಿ ಭೂತಾನಿ ಮತ್ಸಾನಿತ್ಯುಪಧಾರಯ ಪುಲ್ಲಾರವಿಂದಾಯ ತಪತ್ರಮೇನಂದಮಾಧವಂ ಪರಮಾನಂದಮಾಧವಂ ಅಥ ರಾಜವಿದ್ಯಾ ರಾಜಗುಹ್ಯಯೋಗೋ ನಾಮ ನವಮೋಧ್ಯಾಯಃ
श्री भगवान् वाच